ಹರಿಹರದ ಪಂಚಮಸಾಲಿ ಮಠದ ಗಲಾಟೆ ಸದ್ಯ ಬೀದಿಗೆ ಬಿದ್ದಿದೆ. ಭಕ್ತಾದಿಗಳು ಮತ್ತು ಟ್ರಸ್ಟ್ ಮೆಂಬರ್ಸ್ ಮಧ್ಯೆ ಜಟಾಪಟಿ ನಡೀತಾ ಇದೆ. ದೇಣಿಗೆ ವಿಚಾರದಲ್ಲಿ ಲೆಕ್ಕ ಕೊಡಿ ಅನ್ನೋ ಬೇಡಿಕೆಯನ್ನು ಮುಂದಿಡ್ತಾ ಇದ್ದಾರೆ ಭಕ್ತಾದಿಗಳು. ಮಠಕ್ಕೆ ಸರ್ಕಾರ ಕೊಟ್ಟಿರುವಂತ ಅನುದಾನ, ಭಕ್ತರು ಕೊಟ್ಟಂತ ದೇಣಿಗೆ, ಇದರ ದುರ್ಬಳಕೆಯಾಗಿದೆ, ಇದರ ಲೆಕ್ಕ ಕೊಡಿ ಅಂತ ಭಕ್ತಾದಿಗಳು ಕೇಳ್ತಾ ಇದ್ದಾರೆ. ಹರಿಹರ ಪಂಚಮಸಾಲಿ ಪೀಠದಲ್ಲಿ ಟ್ರಸ್ಟ್ನ ಸಭೆ ನಡೆಯಬೇಕಿತ್ತು. ಅದಕ್ಕೂ ಮುಂಚಿತವಾಗಿ ಮಠದ ಆವರಣದಲ್ಲಿ ಭಕ್ತರು ಹೈ ಡ್ರಾಮಾ ಸೃಷ್ಟಿಸಿದ್ದಾರೆ. ಸರ್ಕಾರ ಕೊಟ್ಟಿರುವಂತಹ 15 ಕೋಟಿ ಭಕ್ತರು ಕೊಟ್ಟಿರುವಂತಹ ದೇಣಿಗೆ, ಇದನ್ನು ದುರ್ಬಳಕೆ ಮಾಡಲಾಗಿದೆ. ದುಡ್ಡಿನ ಲೆಕ್ಕ ಕೇಳಿದ್ರೆ ಸರಿಯಾಗಿ ಲೆಕ್ಕ ಕೊಡ್ತಾ ಇಲ್ಲ, ಅವ್ಯವಹಾರ ಆಗಿದೆ, ಅಕ್ರಮ ಆಗಿದೆ ಅಂತ ಭಕ್ತಾದಿಗಳು ಆರೋಪಿಸ್ತಾ ಇದ್ದಾರೆ. ಪ್ರತಿಭಟನೆಯನ್ನ ಮಾಡಿರೋದನ್ನ ನೀವು ನೋಡ್ತಾ ಇದ್ದೀರಿ. ಇವತ್ತು ಟ್ರಸ್ಟ್ನ ಸಭೆಗೂ ಮುಂಚಿತವಾಗಿ ಭಕ್ತಾದಿಗಳು ಕೇಳ್ತಾ ಇರುವಂತ ಪ್ರಶ್ನೆ ಇಷ್ಟೇ: ಸರ್ಕಾರ ಕೊಟ್ಟಿರೋ ದುಡ್ಡಿನ ಲೆಕ್ಕ ಕೊಡ್ರಿ, ಭಕ್ತಾದಿಗಳಿಂದ ಸ್ವೀಕರಿಸಿದ ದೇಣಿಗೆಯ ಲೆಕ್ಕ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಇನ್ನು ಮಠದ ಮುಂದೆ ಸದ್ಯ ನಿಷೇಧಾಜ್ಞೆ ಜಾರಿಗೊಳಿಸಲಾಗಿದೆ. ಗೇಟ್ ಬಳಿ ಪಂಚಮಸಾಲಿ ಮುಖಂಡರನ್ನು ಪೊಲೀಸರು ತಡೆದಿದ್ದಾರೆ. ಮಠದ ಒಳಗೆ ಹೋಗೋದಕ್ಕೆ ಅವಕಾಶ ಕೊಡಿ ಅಂತ ಮಾಜಿ ಶಾಸಕ ಎಚ್.ಎಸ್. ಶಿವಶಂಕರ್ ಮತ್ತು ಉಳಿದ ಭಕ್ತಾದಿಗಳು ಪಟ್ಟು ಹಿಡಿದಿದ್ದಾರೆ. ಮಠದ ಪ್ರವೇಶ ದ್ವಾರದ ಎದುರು ಎಚ್.ಎಸ್. ಶಿವಶಂಕರ್ ನೇತೃತ್ವದಲ್ಲಿ ಧರಣಿಯಾಗಿದೆ. ಪಂಚಮಸಾಲಿ ಮುಖಂಡ ಪರಮೇಶ್ವರ ಗೌಡ, ಬಿಜೆಪಿ ಅಜಯ್ ಕುಮಾರ್ ಇವರೆಲ್ಲ ಧರಣಿಯಲ್ಲಿದ್ದಾರೆ. ಅಹಿತಕರ ಘಟನೆ ನಡೆಯಬಾರದು ಅನ್ನೋ ಕಾರಣಕ್ಕಾಗಿ ಮುನ್ನೆಚ್ಚರಿಕಾ ಕ್ರಮವಾಗಿ ಮಠದ ಸುತ್ತ 2 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ನಿಷೇಧಾಜ್ಞೆಯನ್ನು ಜಾರಿಗೊಳಿಸಲಾಗಿದೆ. ನಿಷೇಧಾಜ್ಞೆಯನ್ನು ಉಲ್ಲಂಘಿಸಿ ಪ್ರತಿಭಟಿಸ್ತಾ ಇದ್ದಂಥ ಪ್ರತಿಭಟನಾಕಾರರನ್ನು ವಶಕ್ಕೆ ಪಡಿತಾ ಇರುವಂಥ ದೃಶ್ಯ ನೋಡ್ತಾ ಇದ್ದೀರಿ ನೀವು. ಎಚ್.ಎಸ್. ಶಿವಶಂಕರ್, ಅಜಯ್ ಕುಮಾರ್ ಸೇರಿ ಹಲವರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಇನ್ನು ಪರಮೇಶ್ವರ ಗೌಡ ಅನ್ನುವಂಥ ಪಂಚಮಸಾಲಿ ಸಮುದಾಯದ ಮುಖಂಡ ಪೊಲೀಸರು ವಶಕ್ಕೆ ಪಡೆಯುವ ಸಂದರ್ಭದಲ್ಲಿ ಅಸ್ವಸ್ಥಗೊಂಡಿದ್ದಾರೆ. ಕಳೆದ ಹಲವು ದಿನಗಳಿಂದಲೂ ಜಟಾಪಟಿ ನಡೀತಾನೆ ಇದೆ. ಪಂಚಮಸಾಲಿ ಪೀಠದ ದೇಣಿಗೆಯ ದುಡ್ಡು ದುರ್ಬಳಕೆಯಾಗಿದೆ, ದಾನಿಗಳು ಕೊಟ್ಟಂತ ದುಡ್ಡು ದುರ್ಬಳಕೆಯಾಗಿದೆ, ಸರ್ಕಾರ ಕೊಟ್ಟಿರುವಂತಹ ಅನುದಾನ ದುರ್ಬಳಕೆಯಾಗಿದೆ. ಸದ್ಯ ಪ್ರತಿಭಟನೆ ಮಾಡ್ತಾ ಇದ್ರು ಭಕ್ತಾದಿಗಳು. ನಿಷೇಧಾಜ್ಞೆ ಜಾರಿಯಲ್ಲಿ. ಬರೀ ಸರ್ ಸೆಕ್ಷನ್ ನಮ್ಮ ಮಠಕ್ಕೆ ಅನ್ವಯ ಆಗಲ್ಲ. ಅದು ನಮ್ಮ ಖಾಸಗಿ ಮಠದ ಸ್ವತ್ತು. ಮಠ ನಮ್ಮ ಪ್ರೈವೇಟ್ ಪ್ರಾಪರ್ಟಿ. ಇವತ್ತು ಅಲ್ಲಿ ಗದ್ಗಿ ಇದೆ, ಹಾಗೇನೆ ನಮ್ಮ ಹರ ದೇವಸ್ಥಾನ ಇದೆ, ಪೂಜ್ಯರ ದರ್ಶನ ಮಾಡಬೇಕು. ಸೊ ಅವರಿಗೆ ಹೋಗಕ್ಕೆ ನಮಗೆ ಎಲ್ಲ ಹಕ್ಕಿದೆ. ಕಾರಣ ಕೊಡದಲೇ ಪೊಲೀಸ್ನವರು ದಯಮಾಡಿ ತಡಿಬಾರದು ಅಂತಕ್ಕಂಥ ವಿನಂತಿಯನ್ನು ಈಗಲೂ ಮಾಡಿಕೊಡ್ತೀನಿ. ಅವ್ರು ಬಿಡಬೇಕು, ಬಿಟ್ಟು ಶಾಂತಿಯನ್ನ ಕಾಪಾಡಲಿಕ್ಕೆ ನಾವು ಪೂರ್ಣ ಸಹಕಾರ ಕೊಡ್ತೀವಿ. ಯಾವುದೇ ಅಹಿತಕರ ಘಟನೆ ಆಗದಂಗೆ ನೋಡ್ಕೊಳ್ಳುವಂತ ಜವಾಬ್ದಾರಿ ನಾವು ವಹಿಸ್ಕೊಳ್ತೀವಿ. ಆಡಳಿತಾಧಿಕಾರಿಗಳನ್ನ ಹೊರಗಿಟ್ಟು ಟ್ರಸ್ಟಿಗಳು ಸಭೆ ನಡೆಸೋದ್ರೆ ಏನು ಉದ್ದೇಶ ಅಂತ ಅದನ್ನು ಅವರಿಗೆ ಕೇಳಬೇಕು. ಟ್ರಸ್ಟಿಗಳು ಆಡಳಿತಾಧಿಕಾರಿ ಫೌಂಡರ್ ಟ್ರಸ್ಟಿ ಅದಾರ ಇವರು. ಅವ್ರನ್ನ ಹೊರಗಡೆ ಇಟ್ಬಿಟ್ಟು ಪ್ರಮುಖರನ್ನ ಹೊರಗಡೆ ಇಟ್ಬಿಟ್ಟು ಏನು ಭ್ರಷ್ಟಾಚಾರ ಮಾಡಿದ್ದಾರೆ ಬಹಳ ಮುಖ್ಯ.
ದಾನ ಕೊಟ್ಟವ್ರನ್ನ ಹೊರಗಿಟ್ಟು ಲೂಟಿಕೋರನ್ನ ಟ್ರಸ್ಟಿಗಳನ್ನಾಗಿ ಮಾಡ್ಕೊಂಡಿದ್ದಾರೆ. ಅವರು 18 ವರ್ಷದಿಂದ ಅವ್ರದ್ದು ಏನಿತ್ತು ಆಸ್ತಿ, ಈಗ ಅವ್ರ ಆಸ್ತಿಗಳು ಏನಾಗಿದ್ದಾವೆ, ಅವರು ಈ ಸಮಾಜಕ್ಕೆ ಎಷ್ಟೆಷ್ಟು ದಾನ ಕೊಟ್ಟಿದ್ದಾರೆ, ಏನೇನು ಧರ್ಮ ಮಾಡಿದ್ದಾರೆ, ಏನೇನು ಷಡ್ಯಂತ್ರ ಮಾಡಿ ಹಿಂದಿನ ಜಗದ್ಗುರುಗಳನ್ನ ಹೊರಗೆ ಹಾಕಿದ್ದಾರೆ, ಈಗಿನ ಗುರುಗಳನ್ನು ಕೂಡ ಹೊರಗೆ ಹಾಕ್ಲಿಕ್ಕೆ ಹುನ್ನಾರ ನಡೆಸಿದ್ದಾರೆ. ಇದು ಅವರ ಸ್ವಂತ ಮನೆಯ ಆಸ್ತಿನೋ ಇದು ಸಮಾಜದ ಆಸ್ತಿನೋ ಅಂತ ಮಾತ್ರ ಕೇಳಲಿಕ್ಕೆ ನಾನು ಬಂದಿದ್ದೇನೆ. ಲೆಕ್ಕ ಕೊಡಿ, ಮನೆಗೆ ನಡಿ ಹೋರಾಟ ಇವತ್ತಿನಿಂದ ಪ್ರಾರಂಭ ಆಗಿದೆ. ಆಡಳಿತಾಧಿಕಾರಿಗಳನ್ನ, ಫೌಂಡರ್ ಟ್ರಸ್ಟಿಯನ್ನ ಅವ್ರನ್ನೆಲ್ಲ ಹೊರಗಿಟ್ಟು ಒಂದು ಸಭೆ ನಡೆಸ್ತಾ ಇದಾರೆ ಅಂದ್ರೆ ಏನ್ ಸರ್ ಉದ್ದೇಶ? ಅವ್ರಿಗೆ ಕೈಗೊಂಬೆಯಾಗಿ ಇರ್ತಕ್ಕಂಥವ್ರನ್ನೇ ಟ್ರಸ್ಟ್ಗಳನ್ನಾಗಿ ಮಾಡ್ಕೊಂಡಿದ್ದಾರೆ. ಆ BC ಉಮಾಪತಿ ಇದಾರಲ್ಲ, ದೇಶ ಇವರು ಟ್ರಸ್ಟಿಗಳಿದ್ದಾರೆ. ಶಿವಶಂಕರಣ್ಣವರು ನಮ್ಮ ಡಾಕ್ಟರ್, ಇವರು ಕೂಡ ಟ್ರಸ್ಟಿ ಇದ್ದಾರೆ. ಬಾಬಣ್ಣವರು ಟ್ರಸ್ಟಿ ಇದ್ದಾರೆ. ಟ್ರಸ್ಟಿಗಳು ಕೂಡ ಇಲ್ಲಿದ್ದಾರೆ. ಪೊಲೀಸರು ಏನ್ ಹೇಳ್ತಾ ಇದ್ದಾರೆ, ನೀವು ಏನ್ ಇಲ್ಲಿದ್ದೀರಿ ಮುಖಂಡರುಗಳು, ನೀವಷ್ಟೇ ಒಳಗೋಗ್ರಿ, ನಾವು ಒಳಗೋಗೋದಿಲ್ಲ. ಯಾಕಂದ್ರೆ ಇಲ್ಲಿರ್ತಕ್ಕಂಥವ್ರು ಎಲ್ಲರೂ ಕೂಡ ಸಮಾಜಕ್ಕೋಸ್ಕರ ದುಡಿದಿರ್ತಕ್ಕಂಥವ್ರು, ಸಮಾಜನ ಈ ಮಟ್ಟಕ್ಕೆ ಬೆಳೆಸಿರ್ತಕ್ಕಂಥವ್ರು. ಹಾಗಾಗಿ ಅವ್ರನ್ನೆಲ್ಲರನ್ನೂ ಸಹಿತ ಒಳಗ್ ಬಿಡ್ರಿ ಅಂತೇಳಿ. ನಾವೇನ್ ಗಲಾಟೆ ಮಾಡಕ್ ಬಂದಿಲ್ವಲ್ಲ ಇಲ್ಲಿ, ನಾವೇನ್ ಯಾರಿಗೂ ಒಡೆಯಕ್ಕೆ ಬಡಿಯಕ್ಕೆ ಏನ್ ಬಂದಿಲ್ವಲ್ಲ ಇಲ್ಲಿ. ನಮಗೆ ಲೆಕ್ಕ ಕೊಡ್ರಿ ಅಂತ ಕೇಳಿದೀವಿ, ಬಂದು ಲೆಕ್ಕ ಕೊಡ್ಬೇಕಷ್ಟೇನೆ. ಇದು ನಾವೆಲ್ಲರ ಇಲ್ಲಿ ಇರ್ತಕ್ಕಂಥ ಸಮಾಜ ಬಾಂಧವರುಗಳು, ನಾವು ಇಲ್ಲಿ ಒಂದು ಸಭೆ ಕರೆದಿದ್ದೀವಿ. ಗುರುಗಳು ಒಳಗಡೆ ಇದ್ದಾರೆ. ಗುರುಗಳ ಸಮಕ್ಷ ಬಂದ್ರೆ ನಾವು ಸಭೆ ಮಾಡ್ತೀವಿ. ಆದ್ರೆ ಆರಕ್ಷಕರು ನಮ್ಮನ್ನು ತಡೆ ಹಿಡಿತಿದ್ದಾರೆ. ಯಾಕೆ ತಡೆ ಹಿಡಿತಿದ್ದಾರೆ ಅಂತ ನಮಗೆ ಅರ್ಥ ಆಗ್ತಿಲ್ಲ. ಕೇಳಿದ್ರೆ ಸಮಜಾಯಿಷಿ ಉತ್ತರ ಕೊಡ್ತಿದ್ದಾರೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ದಾವಣಗೆರೆ ಪ್ರತಿನಿಧಿ ಮಹಂತೇಶ್ ನೇರ ಸಂಪರ್ಕದಲ್ಲಿ. ಮಹಂತೇಶ್, ಈಗ ಆರೋಪಗಳನ್ನು ಗಮನಿಸಿದ್ವಿ, ಮಠದಿಂದ ಏನು ಸ್ಪಷ್ಟತೆ ಸಿಗ್ತಾ ಇದೆ ಈ ವಿಚಾರಕ್ಕೆ ಸಂಬಂಧಿಸಿದಂತೆ? ಸದ್ಯ ಏನಾಗ್ತಿದೆ ಇಲ್ಲಿ? ರಕ್ಷತ್, ಏನು ಕಳೆದ ಒಂದು ತಿಂಗಳಿಂದಲೂ ಸಹ ಈ ವಿವಾದ ತಾರಕಕ್ಕೇರ್ತಾ ಇರುವಂಥದ್ದು. ಹರಿಹರ ಪಂಚಮಸಾಲಿ ಪೀಠ, ಏನು ದಾವಣಗೆರೆ ಜಿಲ್ಲೆ ಹರಿಹರದಲ್ಲಿರುವಂತಹ ವೀರಶೈವ ಲಿಂಗಾಯತ ಪಂಚಮಸಾಲಿ ಪೀಠಕ್ಕೆ ಸರ್ಕಾರ ನೀಡಿದಂತಹ ಅನುದಾನ ಮತ್ತು ಭಕ್ತರು ನೀಡಿದಂತಹ ದೇಣಿಗೆಯಲ್ಲಿ ದುರ್ಬಳಕೆ ಆಗಿದೆ. ಇದರ ಬಗ್ಗೆ ಲೆಕ್ಕ ಕೊಡಿ ಅಭಿಯಾನವನ್ನು ಮಠದ ಆಡಳಿತಾಧಿಕಾರಿ ಡಾಕ್ಟರ್ ರಾಜ್ಕುಮಾರ್ ಸೇರಿದಂತೆ ಸೋಮಣ್ಣ ಬೇವಿನ ಮರದ ಹಾಗೂ ಇತರೆ ಮುಖಂಡರು ಒಂದು ಆಗ್ರಹವನ್ನು ಮಾಡ್ತಾ ಇದ್ರು. ಇದೆಲ್ಲದರ ಮಧ್ಯೆ ಇಂದು ಮಠದಲ್ಲಿ, ನಾನೀಗ ಸದ್ಯ ಹರಿಹರದ ಪಂಚಮಸಾಲಿ ಪೀಠ ಏನಿದೆ ಆ ಪಂಚಮಸಾಲಿ ಪೀಠದ ಆವರಣದಲ್ಲಿದ್ದೀನಿ. ಈ ಮಠದ ಆವರಣದಲ್ಲಿ ಟ್ರಸ್ಟಿಗಳ ಸಭೆಯನ್ನು ಕರೆಯಲಾಗಿತ್ತು. ಮಠದ ಪ್ರಧಾನ ಧರ್ಮದರ್ಶಿ BC ಉಮಾಪತಿ ಅವರ ನೇತೃತ್ವದಲ್ಲಿ ಟ್ರಸ್ಟಿಗಳ ಸಭೆಯನ್ನು ಕರೆಯಲಾಗಿತ್ತು. ಈ ಸಭೆಗೂ ಮುನ್ನವೇ ಲೆಕ್ಕ ಕೊಡಿ ಎಂಬ ಚಳುವಳಿಯ ಕುರಿತಂತೆ ಸಭೆಯನ್ನು ನಡೆಸಲು ಪಂಚಮಸಾಲಿ ಸಮಾಜದ ಹಿರಿಯ ಮುಖಂಡ ಪರಮೇಶ್ವರ ಗೌಡರ ನೇತೃತ್ವದಲ್ಲಿ ನಾವು ಸಭೆಯನ್ನು ಕರೆದಿದ್ದೀವಿ ಎಂಬ ಮಾಹಿತಿಯನ್ನು, ಪ್ರಕಟಣೆಯನ್ನು ಪರಮೇಶ್ವರ ಗೌಡರು ಹೊರಡಿಸಿದ್ರು. ಇದಾದ ಬೆನ್ನಲ್ಲೇ ಮಾಜಿ ಶಾಸಕ JDS ಮಾಜಿ ಶಾಸಕ HS ಶಿವಶಂಕರ್, BJP ನಾಯಕ BJ ಅಜಯ್ ಕುಮಾರ್ ಸೇರಿದಂತೆ ಹಲವು ಮುಖಂಡರು, MLC ಸೋಮಣ್ಣ ಬೇವಿನ ಮರದ ಸೇರಿದಂತೆ ಹಲವು ಮುಖಂಡರು ಮಠದ ಆವರಣಕ್ಕೆ ಆಗಮಿಸಿದ್ರು. ಆದರೆ ಟ್ರಸ್ಟಿಗಳು ಸಭೆ ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ಕಳೆದ ಬಾರಿ ಒಂದು ರೀತಿ ಗಲಾಟೆ ಆಗಿತ್ತು. ಹೀಗಾಗಿ ನಮಗೆ ಭದ್ರತೆ ಕೊಡಿ ಅಂತ ಹೇಳಿದ್ರಿಂದ ಇಂದು ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೂ ಸಹ ಮಠದ ಆವರಣದ 2 ಕಿಲೋಮೀಟರ್ ಸುತ್ತಮುತ್ತ ನಿಷೇಧಾಜ್ಞೆಯನ್ನು ಜಾರಿಗೊಳಿಸಲಾಗಿತ್ತು. ಹೀಗಾಗಿ ಮಠದ ಆವರಣದೊಳಗೆ ಯಾವ ಮುಖಂಡರಿಗೂ ಪ್ರವೇಶಕ್ಕೆ ಅವಕಾಶ ನೀಡಲಿಲ್ಲ. ಹೀಗಾಗಿ HS ಶಿವಶಂಕರ್, ಅಜಯ್ ಕುಮಾರ್ ಸೇರಿದಂತೆ ಎಲ್ಲರೂ ಸಹ ಪ್ರತಿಭಟನೆಯನ್ನು ನಡೆಸಲು ಶುರು ಮಾಡಿದ್ರು. ಮಠದ ಎದುರು ಧರಣಿ ಕುಳಿತರು. ಈ ವೇಳೆ ಪೊಲೀಸರು ಅವರನ್ನ ಮುಂಜಾಗ್ರತಾ ಕ್ರಮವಾಗಿ ವಶಕ್ಕೆ ಪಡೆದಿರುವಂಥದ್ದು. ಮಾಜಿ ಶಾಸಕ ಏನು HS ಶಿವಶಂಕರ್, BJ ಅಜಯ್ ಕುಮಾರ್, ಸೋಮಣ್ಣ ಬೇವಿನ ಮರದ ಸೇರಿದಂತೆ 50ಕ್ಕೂ ಹೆಚ್ಚು ಪಂಚಮಸಾಲಿ ಸಮುದಾಯದ ನಾಯಕರನ್ನ ಮತ್ತು ಸದಸ್ಯರನ್ನ ವಶಕ್ಕೆ ಪಡೆದಿರುವಂಥದ್ದು. ಈ ವೇಳೆ ಪರಮೇಶ್ವರ ಗೌಡರು ಸಹ ಅಸ್ವಸ್ಥಗೊಂಡಿದ್ದಾರೆ. ಇದಾದ ಬಳಿಕ ಈಗ ಟ್ರಸ್ಟಿಗಳೇನಿದ್ದಾರೆ, ಪ್ರಧಾನ ಧರ್ಮದರ್ಶಿ BC ಉಮಾಪತಿ ಸೇರಿದಂತೆ ಕೆಲವೊಂದಿಷ್ಟು ಟ್ರಸ್ಟಿಗಳು ಇಂದು ಒಂದು ಶಾಲಾ ವಾಹನದಲ್ಲಿ ಮಠಕ್ಕೆ ಆಗಮಿಸಿದ್ದಾರೆ. ಈಗ ಮಠದ ಆವರಣದಲ್ಲಿ ಒಂದು ಸಭೆಯು ಸಹ, ಅಂದರೆ ಮಠದ ಒಳಗಡೆ ಒಂದು ಸಭೆ ನಡೀತಾ ಇದೆ. ಶ್ರೀಗಳು ಸಹ, ವಚನಾನಂದ ಶ್ರೀಗಳು ಸಹ ಆ ಸಭೆಯಲ್ಲಿ ಭಾಗಿಯಾಗಿರುವಂಥದ್ದು ನೀವು ನೋಡ್ಬೋದು ದೃಶ್ಯದಲ್ಲಿ. ಮಠದ ಒಳಗೂ ಸಹ ಬಿಗಿ ಭದ್ರತೆಯನ್ನು ಕೈಗೊಳ್ಳಲಾಗಿದೆ. ಯಾರಿಗೂ ಸಹ, ಅಂದರೆ ಮಾಧ್ಯಮದವರಿಗೂ ಸಹ ಆ ಮಠದ ಒಳಗೆ ಹೋಗಲು ಅವಕಾಶವನ್ನು ಇಲ್ಲಿ ಪೊಲೀಸರು ನೀಡ್ತಾ ಇಲ್ಲ. ಒಂದು ಮೂಲದ ಪ್ರಕಾರ, ಅಂದರೆ ಇಂದು ಏನು ಟ್ರಸ್ಟಿಗಳ ಸಭೆ ನಡೀತಾ ಇದೆ, ಈ ಟ್ರಸ್ಟಿಗಳ ಸಭೆಯಲ್ಲಿ ವಚನಾನಂದ ಶ್ರೀಗಳನ್ನು ವಜಾ ಮಾಡಬೇಕಂತ ಸಭೆ ನಡೀತಾ ಇದೆ ಎಂಬ ಮಾಹಿತಿಯನ್ನು ಈಗ ಇಲ್ಲಿ HS ಶಿವಶಂಕರ್ ಸೇರಿದಂತೆ ಎಲ್ಲರೂ ನೀಡ್ತಾ ಇದ್ರು. ಆ ರೀತಿಯ ಹುನ್ನಾರ ನಡೆದಿದೆ ಎಂಬ ಮಾತು. ಹೀಗಾಗಿ ಏನು ಮಠದಲ್ಲಿ ಏನು ಅನುದಾನ ದುರ್ಬಳಕೆ ಆಗಿದೆ, ಸರ್ಕಾರ ನೀಡಿದಂತಹ ಅನುದಾನ ಮತ್ತು ಭಕ್ತರು ನೀಡಿದಂತಹ ದೇಣಿಗೆ ಸುಮಾರು 15 ಕೋಟಿಗೂ ಹೆಚ್ಚು ಅನುದಾನ ದುರ್ಬಳಕೆ ಆಗಿದೆ. ಈ ಬಗ್ಗೆ ನಾವು ಲೆಕ್ಕ ಕೇಳಿ ಅಂತ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಸಾರ್ವಜನಿಕವಾಗಿ ಈ ಲೆಕ್ಕವನ್ನು ಪ್ರಕಟಿಸುವುದು ಟ್ರಸ್ಟ್ಗಳ ಒಂದು ಕರ್ತವ್ಯ. ಹೀಗಾಗಿ ಆ
ಟ್ರಸ್ಟಿಗಳು ಎಲ್ಲರೂ ಸಹ ತಮ್ಮ ಏನು ಈ ಏನಿದೆ ಮಠದ ಲೆಕ್ಕಪತ್ರಗಳು ಅವೆಲ್ಲವನ್ನು ಸಹ ನೀವು ಸಾರ್ವಜನಿಕವಾಗಿ ಪ್ರಕಟಿಸಬೇಕು, ಇಲ್ಲವಾದರೆ ನಾವು ಉಗ್ರ ಪ್ರತಿಭಟನೆಯನ್ನು ಮಾಡ್ತೀವಿ ಎಂಬ ಮಾತನ್ನು ಹೇಳಿದರು. ಅಷ್ಟೇ ಅಲ್ಲದೆ ವಚನಾನಂದ ಶ್ರೀಗಳನ್ನು ಏನಾದರೂ ಹೊರಗೆ ಹಾಕುವ ಕಾರ್ಯ ಅಥವಾ ಅವರನ್ನು ಪೀಠದಿಂದ ವಜಾ ಮಾಡುವ ಕಾರ್ಯ ಏನಾದರೂ ತೆಗೆದುಕೊಂಡ್ರೆ ಅದಕ್ಕೂ ಸಹ ಉಗ್ರ ಪ್ರತಿಭಟನೆಯನ್ನು ಮಾಡ್ತೀವಿ. ಈ ಹಿಂದೆ ಸಿದ್ಧಲಿಂಗ ಸ್ವಾಮೀಜಿಯವರನ್ನು ಸಹ ಇದೇ ರೀತಿ ವಜಾಗೊಳಿಸಲಾಗಿತ್ತು. ಸ್ವಾಮೀಜಿಯವರು ಏನು ಮಠದ ಕೈಗೊಂಬೆ ರೀತಿ ವರ್ತಿಸ್ತಾ ಇಲ್ಲ ಅಂತ ಈ ರೀತಿ ಮಾಡ್ತಾ ಇದ್ದಾರೆ. BC ಉಮಾಪತಿಯವರು ತಮ್ಮ ಸಂಬಂಧಿಕರಿಗೆ ಇಲ್ಲಿ ಟ್ರಸ್ಟ್ಗಳಲ್ಲಿ ಸದಸ್ಯ ಸ್ಥಾನವನ್ನು ಕೊಟ್ಟಿದ್ದಾರೆ. ಹೀಗಾಗಿ ಏನು ಈ ಮಠದ ಟ್ರಸ್ಟ್ನಲ್ಲಿ ಏನು ಅವ್ಯವಹಾರ ಆಗಿದೆ, ಸುಮಾರು 15 ಕೋಟಿಗೂ ಹೆಚ್ಚು ಅವ್ಯವಹಾರ ಆಗಿದೆ. ಆ ಅವ್ಯವಹಾರದ ಲೆಕ್ಕವನ್ನು ಕೊಡಬೇಕು, ಸಾರ್ವಜನಿಕವಾಗಿ ಪ್ರಕಟಿಸಬೇಕು ಅಂತ ಒಂದು ಗುಂಪು ವಾದ ಮಾಡ್ತಾ ಇದ್ದಾರೆ. ಮತ್ತೊಂದು ಗುಂಪು ಇಲ್ಲೇನೂ ಅವ್ಯವಹಾರ ಆಗಿಲ್ಲ, ವಚನಾನಂದ ಸ್ವಾಮೀಜಿಯವರು ಶ್ವಾಸ ಗುರುಪೀಠ ಅಥವಾ ಪಂಚಮಸಾಲಿ ಪೀಠ ಈ 2 ಪೀಠಗಳಲ್ಲಿ ಒಂದು ಪೀಠವನ್ನು ಆಯ್ದುಕೊಳ್ಳಲಿ ಎಂಬ ಮಾತನ್ನು ಭಾವಿ ಬೆಟ್ಟಪ್ಪನವರು ಸೇರಿದಂತೆ BC ಉಮಾಪತಿಯವರು ಈ ಹಿಂದೆ ಸುದ್ದಿಗೋಷ್ಠಿ ನಡೆಸಿದ ವೇಳೆ ಹೇಳಿದರು. ಒಟ್ಟಾರೆಯಾಗಿ ಹರಿಹರ ಪಂಚಮಸಾಲಿ ಪೀಠದ ವಿವಾದ ತಾರಕಕ್ಕೇರಿದ್ದು ಮುಂದೆ ಇದು ಯಾವ ಹಂತ ತಲುಪುತ್ತೆ ಕಾದು ನೋಡಬೇಕು. ರಕ್ಷತ್ ಮಹಂತೇಶ್, ಈಗ ಕೆಲ ಟ್ರಸ್ಟಿಗಳನ್ನ ಹೊರಗಿಟ್ಟು ಸಭೆ ಮಾಡ್ತಿದ್ದಾರೆ ಅನ್ನುವಂಥ ಆರೋಪವನ್ನು ಕೇಳಿದ್ರಿ. ಅದು ಯಾಕೆ ಪ್ರಶ್ನೆ ಕೇಳ್ತಾರೆ ಅನ್ನೋ ಕಾರಣಕ್ಕಾಗಿ ಹೊರಗಿಟ್ಟಿರೋದಾ ಹೆಂಗೆ? ಎಸ್ ರಕ್ಷತ್, ಏನು ಈ ಹಿಂದೆ ಒಂದು ಮಠದಲ್ಲಿ ಒಂದು ಸಭೆ ನಡೆದಿತ್ತು. ಆ ಸಭೆ ನಡೆದ ವೇಳೆ ಗಲಾಟೆಯೂ ಆಗಿತ್ತು. ಅದು ಪೊಲೀಸ್ ಠಾಣೆಯ ಮೆಟ್ಟಿಲನ್ನು ಸೇರಿತ್ತು. ಸ್ವತಃ ಮಠದ ಆಡಳಿತಾಧಿಕಾರಿ ಅಂತ ಏನು ನೇಮಕಗೊಂಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಸೇರಿದಂತೆ ಫೌಂಡರ್ ಟ್ರಸ್ಟಿ ಒಬ್ಬರಿದ್ದಾರೆ ಮತ್ತು ಸೋಮಣ್ಣ ಬೇವಿನ ಮರದವರಿದ್ದಾರೆ. ಇವರೆಲ್ಲರೂ ಸಹ ಹೊರಗೆ ಇಟ್ಟು ಒಂದು ಸಭೆಯನ್ನು ನಡೆಸಲಾಗ್ತಾ ಇದೆ ಎಂಬ ಆರೋಪವನ್ನು ಸಹ ಈಗ ಫೌಂಡರ್ ಟ್ರಸ್ಟಿ ಆಗಿರ್ಬೋದು ಮತ್ತು ಏನು ಮಠದ ಆಡಳಿತಾಧಿಕಾರಿ ಡಾಕ್ಟರ್ ರಾಜ್ಕುಮಾರ್ ಅವರು ಆರೋಪ ಮಾಡಿರುವಂಥದ್ದು. ನಾವು ಲೆಕ್ಕವನ್ನು ಕೇಳಿದ್ದಕ್ಕೆ ಮಠಕ್ಕೆ ಬಂದ ಸರ್ಕಾರದ ಅನುದಾನ ಮತ್ತು ಭಕ್ತರು ನೀಡಿದ ದೇಣಿಗೆಯನ್ನು ಲೆಕ್ಕ ನೀಡಿ ಅಂತ ಕೇಳಿದ್ದಕ್ಕೆ ಈ ರೀತಿ ನಮ್ಮನ್ನು ಹೊರಗಿಟ್ಟು ಸಭೆಯನ್ನು ನಡೆಸ್ತಾ ಇದ್ದಾರೆ, ಹುನ್ನಾರ ಮಾಡ್ತಾ ಇದ್ದಾರೆ. ಭಕ್ತರು ನೀಡಿದ ಹಣ ಅದು, ಸರ್ಕಾರ ಕೊಟ್ಟ ಹಣ ಅದು, ಹೀಗಾಗಿ ಸಾರ್ವಜನಿಕವಾಗಿ ಪ್ರಕಟಿಸಲೇಬೇಕು. ಈ ಹಣ ದುರ್ಬಳಕೆ ಆಗಿದ್ದು ನಿಜವಾದರೆ ಆ ಆರೋಪಿಗಳಿಗೆ ಕಠಿಣ ಶಿಕ್ಷೆ ಆಗಬೇಕು. ಮತ್ತು ಟ್ರಸ್ಟ್ ಏನಿದೆ ಆ ಟ್ರಸ್ಟ್ನ ಬೈಲಾದಲ್ಲಿ 4 ವರ್ಷಗೊಮ್ಮೆ ಸದಸ್ಯರನ್ನು ಚೇಂಜ್ ಮಾಡಬೇಕಂತಿದೆ. ಆದರೆ ಕಳೆದ 15-16 ವರ್ಷಗಳಿಂದಲೂ ಸಹ ಯಾವುದೇ ಸದಸ್ಯರನ್ನು ಚೇಂಜ್ ಮಾಡಿಲ್ಲ. ಇವರು ತಮ್ಮ ಸ್ವಂತ ಆಸ್ತಿ ರೀತಿ ನಡೆದುಕೊಳ್ತಾ ಇದ್ದಾರೆ ಎಂಬ ಆರೋಪವನ್ನು ಕೆಲವೊಂದಿಷ್ಟು ಪಂಚಮಸಾಲಿ ಮುಖಂಡರು ಮಾಡ್ತಾ ಇರುವಂಥದ್ದು. ರಕ್ಷತ್, ಈಗ ಮಹಂತೇಶ, ವಚನಾನಂದ ಶ್ರೀಗಳನ್ನು ತೆಗಿಬಾರ್ದು ಅಂತ ಹೇಳ್ತಾ ಇರೋದ ಪ್ರತಿಭಟನಾಕಾರರು, ತೆಗೆಯುವಂಥ ಪ್ರಯತ್ನ ಆಗ್ತಿದೆಯಾ? ಹಂಗಿದ್ರೆ ಅವರನ್ನ ಮಠದಿಂದ ಹೊರಗೆ ಹಾಕಬೇಕು ಅಂತ? ಎಸ್ ರಕ್ಷತ್, ಯಾಕಂದರೆ ಈ ಹಿಂದೆ ಏನು ಸುದ್ದಿಗೋಷ್ಠಿಯನ್ನು ನಡೆಸಿದ್ರು ಭಾವಿ ಬೆಟ್ಟಪ್ಪ ಮತ್ತು BC ಉಮಾಪತಿಯವರು ಒಂದು ಸುದ್ದಿಗೋಷ್ಠಿಯನ್ನು ನಡೆಸಿದ್ರು. ಆ ಸುದ್ದಿಗೋಷ್ಠಿ ನಡೆಸಿದ ವೇಳೆ ಒಂದು ಸ್ಪಷ್ಟ ಸಂದೇಶವನ್ನು ನೀಡಿದ್ರು. ಏನು ವಚನಾನಂದ ಸ್ವಾಮೀಜಿಯವರು ಬೆಂಗಳೂರಿನಲ್ಲಿ ಶ್ವಾಸ ಗುರುಪೀಠ ಒಂದು ಸಂಸ್ಥೆಯನ್ನು ನಡೆಸ್ತಾರೆ ಮತ್ತು ಇಲ್ಲಿ ಮಠದಲ್ಲಿ ಹರಿಹರ ಪಂಚಮಸಾಲಿ ಪೀಠದ ಜಗದ್ಗುರುಗಳು ಸಹ ಆಗಿದ್ದಾರೆ. ಹೀಗಾಗಿ ಈ 2 ಪೀಠಗಳನ್ನು ಒಂದೇ ಸಾರಿ ನಡೆಸೋದು ಬೇಡ, ಅವರು ಶ್ವಾಸ ಗುರುಪೀಠವನ್ನು ತ್ಯಾಗ ಮಾಡಲಿ ಎಂಬ ಮಾತನ್ನು ಅವರು ಹೇಳಿದರು. ಹೀಗಾಗಿ ಆ ಪಂಚಮಸಾಲಿ ಸ್ವಾಮೀಜಿಯವರು ಏನಿದ್ದಾರೆ ಈಗ ಜಗದ್ಗುರುಗಳು ವಚನಾನಂದ ಸ್ವಾಮೀಜಿಯವರನ್ನ ವಜಾ ಮಾಡಬೇಕೆಂಬ ಹುನ್ನಾರವೂ ಸಹ ನಡೀತಾ ಇದೆ ಎಂಬ ಮಾತುಗಳು ಕೇಳಿ ಬರ್ತಾ ಇದ್ದು. ಹೀಗಾಗಿ ಲೆಕ್ಕ ಕೊಡಿ ಚಳುವಳಿ ಮತ್ತು ಅದರ ಭಾಗವಾಗಿ ಪಂಚಮಸಾಲಿ ಜಗದ್ಗುರು ಅಂದರೆ ಏನೀಗ ವಚನಾನಂದ ಸ್ವಾಮೀಜಿ ಅವರಿದ್ದಾರೆ ಅವರನ್ನ ಏನಾದರೂ ವಜಾ ಮಾಡುವ ಅಂದರೆ ಪೀಠದಿಂದ ವಜಾ ಮಾಡುವಂತಹ ಹುನ್ನಾರವೂ ನಡೆದಿದೆ ಎಂಬ ಅನುಮಾನವೂ ನಮಗೆ ಕಾಡ್ತಾ ಇದೆ ಎಂಬ ಮಾತನ್ನ ಡಾಕ್ಟರ್ ರಾಜ್ಕುಮಾರ್ ಅವರು ಹೇಳಿರುವಂಥದ್ದು. ರಕ್ಷಾತ್, ಥ್ಯಾಂಕ್ ಯು ಮಹಂತೇಶ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.